ಹೆಲೋ ಎವ್ರಿವನ್, ವೆಲ್ಕಮ್ ಟು ವೀಲ್ಸ್ ಆಫ್ ಫ್ರೀಡಮ್. ಇವತ್ತು ನಾನು ನನ್ನ ಒಂದು ಲಾಂಗ್ ರೈಡಿಗೆ ಬೇಸಿಕ್ ಟೂಲ್ ಕಿಟ್ ಎಸೆನ್ಷಿಯಲ್ ಏನೆಲ್ಲ ಕ್ಯಾರಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೇ ಬಿ ಇದನ್ನು ನಾವು ಯೂಸ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ವಿ ವಿಲ್ ನೆವರ್ ನೋ ಯಾವ ಸಿಚುವೇಷನಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಗ್ರಾಚಾರ ಕೆಟ್ಟರೆ ಎಲ್ಲಿ ಬೇಕಾದರೆ ಬ್ರೇಕ್ ಡೌನ್ ಆಗ್ಬೋದು ಗಾಡಿ. ಸೊ ಇದೆಲ್ಲ ಒಂದು ಇಟ್ಕೊಂಡಿದ್ರೆ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ದಿಸ್ ಈಸ್ ಪಂಚರ್ ಕಿಟ್. ಇದರಲ್ಲಿರೋ ಐಟಮ್ಸ್ನೆಲ್ಲ ನಾನು ಬೇರೆ ಟೂಲ್ ಕಿಟ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಹಾಗೆ ಇದನ್ನು ನಾನು ಕೇಬಲ್ಸ್ ಆ ಥರ ಏನಾದರೂ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇನ್ಫ್ಲೇಟರ್ ಕೇಬಲ್ ಇದೆ, ಅದ್ರ ಜೊತೆಗೆ ಅದರದ್ದೇ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಕೆಪ್ಟ್ ಆಕ್ಸ್ ಲೈಟ್ ಫಿಲ್ಟರ್ಸ್. ಕಂಪ್ನಿಯಿಂದ ಕೊಟ್ಟಿದ್ದಿತ್ತು, ಬಟ್ ಪಾರ್ಕ್ ಮಾಡಿದಾಗ ಯಾರೋ ಮಕ್ಕಳು ಎತ್ಬಿಟ್ಟಿದ್ರು ಒಂದು. ಸೊ ಹಾಗಾಗಿ ಪೊಲೀಸ್ ಹಿಡಿತಾರಲ್ಲ ಅನ್ನುವಾಗ ಸೊ ನಮ್ಮಪ್ಪ ಇದೊಂದು ಐಡಿಯಾ ಕೊಟ್ಟರು, ಪ್ಲಾಸ್ಟಿಕ್ನ ಬ್ಲ್ಯಾಕ್ ಕಲರ್ ಅದಕ್ಕೆ ರ್ಯಾಪ್ ಮಾಡೋದಕ್ಕೆ. ಮತ್ತು ಬೈಕ್ ವಾಶ್ ಇದೆ, ಇದು ಕ್ಲಾತ್ ಲ್ಯೂಬ್ ಮಾಡುವಾಗ ಯೂಸ್ ಮಾಡೋದಕ್ಕೆ. ಆ್ಯಂಡ್ ವಿ ಹ್ಯಾವ್ ಹೆಲ್ಮೆಟ್ ಕ್ಲೀನರ್ ಹಿಯರ್. ಇದು ಫೋಮ್ ಟೈಪಲ್ಲಿರೋದು, ಜಸ್ಟ್ ಸ್ಪ್ರೇ ಮಾಡಿದ್ರೆ ಮುಗ್ದೋಯ್ತು. ಒಂದು 2 ಮಿನಿಟ್ಸ್ ಬಿಟ್ಟು ಒರೆಸಿದ್ರೆ ಇಟ್ಸ್ ಆಲ್ ಕ್ಲೀನ್. ಮತ್ತು ಇದು ಚೈನ್ ಲ್ಯೂಬ್ ಇದೆ. ಆ್ಯಂಡ್ ದೆನ್ ವಿ ಹ್ಯಾವ್ ಚೈನ್ ಕ್ಲೀನರ್. ಮತ್ತು ಇನ್ನೇನಿದೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ. ಹಾಗೆಯೇ ಏನಾದರೂ ಗ್ರೀಸ್ ಆ ಥರ ಏನಾದರೂ ಆದರೆ ಇದರೊಳಗಡೆ ಹಾಕಿಡ್ಬೋದು ಅಂತ ಹೇಳ್ಕೊಂಡು. ಆಮೇಲೆ ಇದರಲ್ಲಿ ಚೈನ್ ಕ್ಲೀನ್ ಮಾಡೋಕ್ಕೆ ಬ್ರಷ್ ಇಟ್ಕೊಂಡಿದ್ದೀನಿ. ಆಮೇಲೆ ವಿ ಹ್ಯಾವ್ ಬಂಗಿ ಕಾರ್ಡ್ಸ್ ಇದೆ. ಆ್ಯಕ್ಚುಲಿ ನಾನು ತೊಗೊಂಡಿರೋಂಥ ಟೇಲ್ ಬ್ಯಾಗಿಗೆ ಅವಶ್ಯಕತೆ ಇಲ್ಲ, ಇಟ್ಸ್ ಆಲ್ ಸ್ಟ್ರ್ಯಾಪ್ ಬೇಸ್ಡ್. ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಮಾಡಬೇಕಷ್ಟೇ. ಎವ್ರಿ ಟೈಮ್ ನೀವು ಕಟ್ಟಬೇಕು ಮಾಡಬೇಕು ಆ ಥರ ಸೀನ್ಸೇ ಇಲ್ಲ. ನಾನು ಅದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ಅದರದ್ದೇ ಒಂದು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೇನಿದೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದು ಟೈರ್ ಇನ್ಫ್ಲೇಟರ್ ಇಟ್ಕೊಂಡಿದ್ದೀನಿ, ಬೇಕಾಗ್ಬೋದು ಅಂತ ತಿಳ್ಕೊಂಡು. ಬಟ್ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಸಿಗುತ್ತೆ, ಬಟ್ ವಿ ವಿಲ್ ನೆವರ್ ನೋ ಅಲ್ಲ. ಫಾರೆಸ್ಟ್ ಏರಿಯಾ ಆ ಥರ ಏನಾದರೂ ದೂರದಲ್ಲಿ ಪೆಟ್ರೋಲ್ ಇಲ್ಲ, ಪಂಚರ್ ಏನಾದರೂ ಆಯಿತು ಅಂದರೆ ಎಮರ್ಜೆನ್ಸಿ ಸಿಚುವೇಷನಿಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಈಸ್ ಮೋಟೋ ಜಾಕ್. ಆ್ಯಸ್ ಎವ್ರಿ ಒನ್ ನೋ ದಟ್ KTMಗೆ ಸೆಂಟರ್ ಸ್ಟ್ಯಾಂಡ್ ಇಲ್ಲ. ಸೊ ಹಾಗಾಗಿ ಇದೊಂದು ಸಿಂಪಲ್ ಪೋರ್ಟೇಬಲ್ ಮೋಟೋ ಜಾಕ್ ಫ್ರಮ್ ಗ್ರ್ಯಾಂಡ್ ಪಿಟ್ ಸ್ಟಾಪ್. ಇದನ್ನು ಜಸ್ಟ್ ಒಂದು ಮೌಂಟ್ ಮಾಡಿಬಿಟ್ಟು ಟಯರ್ಗೆ ಸೈಡಿಗೆ ಈ ಥರ ಒತ್ತಿದ್ರೆ ಆಯಿತು, ಟಯರ್ ಮೇಲೆ ಬಂದುಬಿಡತ್ತೆ. ಆಮೇಲೆ ಚೈನ್ ಲೂಬ್ ಮಾಡಬೇಕು. ಅದ್ರ ಜೊತೆ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ ಒಂದು, ನೀವು ನೋಡ್ಬೋದು ಬ್ರೌನ್ ಕಲರ್ ಸ್ಟ್ರ್ಯಾಪ್. ಅದನ್ನು ನೀವು ಜಸ್ಟ್ ಬ್ರೇಕಿಗೆ ಅದನ್ನು ಟೈ ಮಾಡಬೇಕು. ಸೊ ಇದು ಒಂದು, ಇದರಲ್ಲಿ ನಾನು ಇಷ್ಟನ್ನು ಈ ಒಂದು ಬ್ಯಾಗಲ್ಲಿ ಟೂಲ್ ಕಿಟ್ಟಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಟೂಲ್ ಕಿಟ್ ಇದೆ. ಇಟ್ಸ್ ಆಲ್ ರಿಲೇಟೆಡ್ ಪಂಚರ್ ಕಿಟ್ ಟೈಪ್. ಅಂದರೆ ಸ್ಪ್ಯಾನರು ಅದು ಇದು ಈ ಥರ ಒಂದು ಚಿಕ್ಕ ಚಿಕ್ಕ ಐಟಮ್ಸು, ಸ್ಕ್ರೂಸ್ ಅದೆಲ್ಲ ಇಟ್ಕೊಳ್ಳೋಕ್ಕೆ. ಸೊ ಇದು ಫ್ರಮ್ ವಿಯಾಟಾರ, ನಾನು ಅವ್ರದ್ದೇ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದು. ಯಾಕಂದರೆ ಲಾಂಗ್ ಟರ್ಮಿಗೆ ನನಗೆ ಮತ್ತೆ ಟೂಲ್ ಕಿಟ್ನ ಚೇಂಜ್ ಮಾಡೋದು ನನಗಿಲ್ಲ. ಸೊ ನನ್ನದೇ ಆದ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ನಾನು ಲಾಂಗ್ ಟರ್ಮ್ ಯೋಚನೆ ಮಾಡಿಬಿಟ್ಟು ಈ ಟೂಲ್ ಕಿಟ್ನ ನಾನು ಆರ್ಡರ್ ಮಾಡಿದ್ದು. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಈಸ್ ಆಲ್ ಮ್ಯಾಗ್ನೆಟ್ ಬೇಸ್ಡ್. ಸ್ಕ್ರೂಸ್ ನಟ್ಸ್ ಏನಿದ್ರು ಕೂಡ ಜಸ್ಟ್ ಅದ್ರ ಮೇಲೆ ಬಿಸಾಕಿದ್ರೆ ಸಾಕು, ನಿಮಗೆ ಜಸ್ಟ್ ಹೋಗಿ ಅಂಟ್ಕೊಬಿಡುತ್ತೆ. ಸೊ ಆ ಥರ ಇದೆ ಇದು. ಆ್ಯಂಡ್ ದೆನ್ ಯು ಕ್ಯಾನ್ ಸಿ ಎಲ್ಲ ಪಂಚರ್ಗೆ ಬೇಕಾಗಿರುವಂಥ ಒಂದು ಟೂಲ್ಸೇ ಇರೋದು. ಸ್ಪ್ಯಾನರ್ ಇದೆ ಅದರಲ್ಲಿ, ಆಮೇಲೆ ಆಲ್ ಇನ್ ಒನ್ ಸ್ಪ್ಯಾನರ್ ಇದೆ. ಆಲ್ ದಿಸ್ ಈಸ್ ರಿಲೇಟೆಡ್ ಟು ಪಂಚರ್ ಕಿಟ್. ದಿಸ್ ಈಸ್ ಆಲ್ ಅಬೌಟ್ ದ ಪಂಚರ್ ಕಿಟ್. ಇದ್ರ ಜೊತೆಗೆ ಮೇಲೆ ನೀವು ನೋಡ್ಬೋದು ಜಿಪ್ ಇದೆ, ಚಿಕ್ಕದು ಪೌಚಸ್ ಇದೆ. ಸೊ ಅದರಲ್ಲೂ ಕೂಡ ನೀವು ಏನು ಬೇಕಾದರೂ ಇಟ್ಕೋಬೋದು ಅದರಲ್ಲಿ. ಆ್ಯಸ್ ಯು ಕ್ಯಾನ್ ಸಿ ನಾನು ಚಿಕ್ಕ ಸ್ಕ್ರೂಸ್, ನಟ್ಸ್ ಮತ್ತು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಗಮ್, ಗ್ಲೂ ಅದೆಲ್ಲ ಇಟ್ಕೊಂಡಿದ್ದೀನಿ ಪಂಚರ್ ಕಿಟ್ಟಿಗೆ ಬೇಕಾಗಿರೋವಂಥದ್ದು. I think that is it about my toolkit. Hope everyone liked it. Thank you all.